ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಅವಲಕ್ಕಿ ಮತ್ತು ಖಾರ ಬೂಂದಿ ಹಾಕಿ ಚೋಚೋ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಂಜೆ ಹೊತ್ತು ಮಕ್ಕಳಿಗೆ ಈ ಥರ ಏನಾದ್ರು ತಿನ್ನೋಕ್ಕೆ ಇದ್ದರೆ ಖುಷಿ ಆಗುತ್ತೆ. ನನ್ನ ಮಕ್ಕಳಂತೂ ಇನ್ನು ಗೇಟ್ ಓಪನ್ ಮಾಡ್ಕೊಂಡು ಬರ್ತಾ ಇದ್ದಂಗೆ ಅಮ್ಮ ತಿನ್ನೋಕ್ಕೆ ತಿನ್ನೋಕ್ಕೆ ಅಂತ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಏನಾದ್ರು ಒಂದು ತಿನ್ನೋದಕ್ಕೋಸ್ಕರ ಮಾಡ್ತಾ ಇರ್ತೀನಿ. ಸೊ ತುಂಬ ಹೆಲ್ದಿಯಾಗಿಯೂ ಇರುತ್ತೆ ಮನೇಲೇ ಮಾಡೋದ್ರಿಂದ. ನಾನು ಖಾರ ಬೂಂದಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಕಡಲೆ ಹಸಿಟ್ಟು ತೊಗೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರ ಪೌಡರ್ ಹಾಕ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡು ಇದನ್ನು ಈ ದೋಸೆ ಹಿಟ್ಟಿದೆಯಲ್ಲ ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಆಮೇಲೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ ಫ್ರೆಂಡ್ಸ್. ಹೊರಗಡೆ ಎಲ್ಲ ಹೇಗೆ ಮಾಡಿರ್ತಾರೋ, ಯಾವ ಎಣ್ಣೆಲಿ ಮಾಡಿರ್ತಾರೋ ಒಂದೂ ಗೊತ್ತಾಗಲ್ಲ. ಇದು ನಾವೇ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಾಗೂ ಇರುತ್ತೆ, ತಿನ್ನೋಕ್ಕೆ ಆರೋಗ್ಯವಾಗೂ ಇರುತ್ತೆ. ಸೊ ಮನೇಲೇ ಟ್ರೈ ಮಾಡಿ. ಆಮೇಲೆ ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ನಾನು ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ನಾನು 1 ಲೀಟರ್ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಏನದು ಬೋಂಡ ಎತ್ತಕ್ಕೆ ಅಂತ ಜಾಲರಿ ಇರುತ್ತಲ್ಲ, ಅದರಲ್ಲಿ ನಾನು ಒಂದು ಸೌಟನ್ನು ತೊಗೊಂಡು ಬಿಟ್ಕೊತೀನಿ. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ಏನು ಬೂಂದಿ ಮಾಡೋ ಅಂಥ ಜಾರೇ ಬೇಕು ಅಂತ ಏನಿಲ್ಲ, ಬೋಂಡ ಎತ್ತೋದ್ರಲ್ಲೂ ಕೂಡ ಮಾಡ್ಬೋದು. ಆಮೇಲೆ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಇದು ಕೆಂಪು ಬಂದರೆ ಸಾಕು. ತುಂಬ ಬಿಸಿ ಇದೆ. ಒಂದು ಪ್ರೆಸ್ ಮಾಡಿ ನೋಡೋಣ ಬೆಂದಿದೆಯಾ ಅಂತ ನೋಡೋಕ್ಕೆ ಅಂತ ಎತ್ಕೊಂಡೆ, ತುಂಬ ಬಿಸಿ ಇತ್ತು. ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಎಲ್ಲ ಎತ್ಕೊಳ್ಳೋಣ. ಎಣ್ಣೆ ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿನೇ ಬಿಟ್ಟು ಹಾಕ್ಕೊಳ್ಳಿ. ನಾನು ಇದು ಅವಲಕ್ಕಿಗೆಲ್ಲ ಬೇಕಲ್ಲ ಅಂತ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ 2 ಸೌಟನ್ನ ತೊಗೊಂಡು ಎಣ್ಣೆ ಒಳಗಡೆ ಬಿಸಿಯಾಗಿರ್ಬೇಕು. ಎಣ್ಣೆ ಒಳಗಡೆ ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ. ಸೊ ಏನು ಕೆಂಪು ಬಣ್ಣ ಬಂದರೆ ಸಾಕು. ಸೊ ಇದಾಗಿದೆ, ಇದನ್ನು ಎತ್ಕೊಳ್ಳೋಣ. ನಮ್ಮನೇಲಿ ಒಂದು 15 ದಿವಸ ಬರುತ್ತೆ ಅಂದ್ಕೊಂಡು ಮಾಡಿದೆ ಫ್ರೆಂಡ್ಸ್. ವಾರನೇ ಬಂದಿದ್ದು, ವಾರದ ಮೇಲೆ ಬರಲೇ ಇಲ್ಲ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸತಿ ಟ್ರೈ ಮಾಡಿ. ಈಗಾಗಿದೆ ಎಲ್ಲ ನೋಡಿ, ಸ್ವಲ್ಪ ಕಲರ್ ಕೆಂಪಗೆ ಬಂದಿದೆ. ಇದೆಲ್ಲ ನೀಟಾಗಿ ಎತ್ಕೊಳ್ಳೋಣ. ಆಮೇಲೆ ಕಾದಿರೋ ಎಣ್ಣೆಗೆ ಅವಲಕ್ಕಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಫ್ರೆಂಡ್ಸ್. ಕಮ್ಮಿ ಕಾದಿದ್ರೆ ಹೋಗಿ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಅವಲಕ್ಕಿ. ಚೆನ್ನಾಗಿ ಎಣ್ಣೆ ಕಾದಿರೋ ಎಣ್ಣೆಗೆ ಅವಲಕ್ಕಿ ಹಾಕೋದ್ರಿಂದ ಈಗ ಪಟ್ ಅಂತ ಮೇಲೆ ಬಂದ್ಬಿಡುತ್ತೆ ಅದು. ಅವಲಕ್ಕಿ ಬೇಯಿಸೋದಕ್ಕೆ ಟೈಮೇ ತೊಗೊಳಲ್ಲ, ಬೇಗ ಆಗೋಗುತ್ತೆ. ಒಂದು ಸತಿ ಇದನ್ನು ಮರದಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿನ ಹಾಕ್ಕೊಳ್ಳಿ. ಅವಲಕ್ಕಿ ಇಟ್ಟು ಈಗ ಹುರ್ಗಡ್ಲೆ ನಾನು ರೌಂಡಾಗಿರೋದು ತೊಗೊಂಡಿದ್ದೀನಿ. ನೀವು ಪೀಸ್ ಆಗಿರೋದು ಬರುತ್ತಲ್ಲ, 2 ಹೋಳಾಗಿರೋದು, ಅದನ್ನ ತೊಗೋಬೋದು. ಖಾರಾಗೆಲ್ಲ ಈ ಥರ ರೌಂಡ್ ಶೇಪ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ರೌಂಡ್ ಶೇಪ್ ಇರೋದನ್ನೇ ತೊಗೊಂಡಿದ್ದೀನಿ. ಆಮೇಲೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಏನೂ ತೋರ್ಸೋಕೆ ಹೋಗಿಲ್ಲ, ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ. ಇದು ಕೆಂಪು ಬಣ್ಣ ಬಂದಿದೆ ನೋಡಿ, ಇಷ್ಟು ಬಂದರೆ ಸಾಕು. ಹುರ್ಗಡ್ಲೆ ಎಲ್ಲ ಎತ್ಕೊಳ್ಳೋಣ. ಕೆಲವರು ಹುರ್ಗಡ್ಲೆ ಎಣ್ಣೆಗೆ ಹಾಕೋದೇ ಇಲ್ಲ, ಹಾಗೇ ಇದು ಮಾಡಿಬಿಡ್ತಾರೆ, ಡೈರೆಕ್ಟಾಗಿ ಹಾಕ್ಕೊಳ್ತಾರೆ. ಚೆನ್ನಾಗಿರಲ್ಲ, ಆ ಥರ ಹಾಕ್ಕೊಳಕ್ಕೆ ಹೋಗಬೇಡಿ. ನಾನು ಒಂದು 1/4 kg ಕಡಲೆಕಾಯಿ ಬೀಜ ಕೂಡ ಹಾಕೋತಾ ಇದ್ದೀನಿ. 1/4 kg ಹುರ್ಗಡ್ಲೆ, 1/4 kg ಕಡಲೆಕಾಯಿ ಬೀಜ ತೊಗೊಂಡಿರೋದು ನಾನು. ಅವಲಕ್ಕಿ ಬಂದು 1 kg ತೊಗೊಂಡಿದ್ದೆ.
ಇನ್ನು ಕಡಲೆ ಹಸಿಟ್ಟು ಒಂದು 1/4 kg ಕಡಲೆ ಹಸಿಟ್ಟು ತೊಗೊಂಡಿದ್ದೆ ಅಷ್ಟೇ. ಅವಲಕ್ಕಿ ಹಾಕಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಈ ಥರ ಡಾರ್ಕಾಗಿ ಬಂದ್ಬಿಟ್ಟಿದೆ. ಕೆಂಪು ಬಣ್ಣ ಬಂದಿದೆ, ಚೆನ್ನಾಗಿ ಆಗಿದೆ. ಈಗೆಲ್ಲ ಎಣ್ಣೆಯಿಂದ ಎತ್ಕೊಳ್ಳೋಣ. ಎಣ್ಣೆ ನೋಡಿ ಫ್ರೆಂಡ್ಸ್, ಅವಲಕ್ಕಿಯಿಂದ ಯಾವ ಕಲರ್ ಬಂದಿದೆ. ಬೇಕು ಅಂದರೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ನಾನು ಮಾಡೋಕ್ಕೆ ಇರಲಿಲ್ಲ, ಇದ್ದಿದ್ದೇ ಒಂದು ಕಡ್ಡಿ ಇತ್ತು, ಅದನ್ನೇ ಹಾಕ್ಕೊಂಡೆ. ನಾನೇನು ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಏನು ಹಾಕಲ್ಲ, ಆದರೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಉಪ್ಪು ಖಾರ ಮಿಕ್ಸ್ ಮಾಡೋಕ್ಕೆ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಅವಲಕ್ಕಿ ಮತ್ತು ಖಾರ ಬೂಂದಿ, ಆಮೇಲೆ ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಅದು, ಮತ್ತು ಹುರ್ಗಡ್ಲೆ. ಕಲರ್ ನೋಡಿ ಫ್ರೆಂಡ್ಸ್, ಎಲ್ಲ ಕೆಂಪಗೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದಾಕ್ಬಿಟ್ಟು ಏನು ನಾವು ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಏನು ನಡೆಯುತ್ತೆ. ನಾನು ಒಂದು ಸ್ಪೂನಷ್ಟು ಖಾರ ಪೌಡರ್ ಹಾಕ್ಕೋತಾ ಇದ್ದೀನಿ. ಇದು ಖಾರ ಪೌಡರು 1 kg ಬ್ಯಾಡಗಿ ಮೆಣಸಿನ್ಕಾಯಿ, 1 kg ಖಾರ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಸ್ಕೊಂಡಿರೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಈ ಥರ ಮೇಲೆ ಕೆಳಗಡೆ ಎಲ್ಲ ಮಾಡಿ ನೀಟಾಗಿ ಕಲಿಸ್ಕೊಳ್ಳಿ ಉಪ್ಪು ಖಾರನ. ಏನಾದ್ರು ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸಿದ್ರು, ಉಪ್ಪು ಖಾರ ಬೇಕು ಅನಿಸಿದ್ರು ಮತ್ತೆ ಹಾಕ್ಕೋಬೋದು. ತುಂಬ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನೇ ಯಾವ್ದಾದ್ರು ಒಂದು ಬಾಕ್ಸ್ಗೆ ಹಾಕ್ಕೊಂಡು 1 ತಿಂಗಳು ತನಕನೂ ಬಳಸ್ಬೋದು. ನಮ್ಮನೇಲಿ 1 ವಾರಕ್ಕೆ ಖಾಲಿ ಆಯಿತು. ನೀವು 1 ತಿಂಗಳ ತನಕ ಇಟ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.